ಏನು ತೋರಿಸ್ತಿದ್ದಾರೆ ಇವ್ರು. ಏನೇನೋ ತೋರಿಸ್ತವ್ರೆ ಮೆಟ್ಲು ಗಿಟ್ಲು ಎಲ್ಲ. ಬೇಡ ಪುಟ್ಟ ಪ್ಲೀಸ್ ಪುಟ್ಟ ಸಾಕು. ನಾವ್ ಬರಲ್ಲ ಮೇಲೆನೆ ಬರಲ್ಲ. ಬೇಡ ಬರ್ತಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈ ಭೂಲೋಕದಲ್ಲಿ ಸತ್ತು ಹೋಗುವವರು ನಾವೆಲ್ಲ ಉಳಿಸಿಕೊಳ್ಳಬೇಕು ಒಳ್ಳೆತನಗಳನ್ನೆಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಳ್ಳು ಹೇಳುತ್ತಾ ಜನರ ನಂಬಿಕೆಯನ್ನು ಕಳೆದುಕೊಳ್ಳುವ ಬದಲು ನಿಷ್ಠುರವಾದವರು ಚಿಂತೆ ಇಲ್ಲ, ಸತ್ಯ ಹೇಳಿ ಜನರ ವಿಶ್ವಾಸವನ್ನು ಕೇಳುವುದೇ ಮೇಲು ಅಂತ ಚೆನ್ನಾಗಿ ಹೇಳ್ತಿದ್ದಾರೆ. ಹಾಗೆ ಪಿನ್ ಐಡಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಪಿನ್ ಐಡಿಗೂ ಸಹ ಕನೆಕ್ಟ್ ಆಗಿ. ರಂಗನಾಥ್ ಬ್ರದರ್ ತುಂಬಾ ಚೆನ್ನಾಗಿ ಮೆಸೇಜ್ಗಳನ್ನ ಹಾಕ್ತಾ ಇದ್ದೀರಾ, ಒಳ್ಳೊಳ್ಳೆ ಟಾಪಿಕ್ ಇದನ್ನ ಕವನಗಳನ್ನ. ಹೈಡಲ್ ಇರೋರು ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ. ನೋವಿನ ಅನುಭವ ತುಂಬಾ ಇದೆ, ಮತ್ತೊಬ್ಬರಿಗೆ ನೋವು ಕೊಡುವ ಮನಸ್ಸು ಇರಬಾರದು ಅಂತ ಹೇಳ್ತಾ ಇದ್ದಾರೆ. ಹೌದು, ನೋವಿನ ಅನುಭವ ಇರೋರು ಯಾರಿಗೂ ನೋವು ಕೊಡ್ಬಾರ್ದು. ಹಣಕ್ಕೆ ಭೂಲೋಕದಲ್ಲಿ ಮಾತ್ರ ಐ ಬಂದ್ರುಪಾ ನಮ್ಮ ವಿಜಯಣ್ಣ ಬಂದ್ರು. ನಮಸ್ತೆ ನಮಸ್ತೆ ವಿಜಯಣ್ಣ. ತಂಗಿ ಆರಾಮಿದ್ದೀರಾ? ಹಾ ಅಣ್ಣ ಆರಾಮಿದೀವಿ, ನೀವ್ ಹೇಗಿದ್ದೀರಾ? ನಾವು ಆರಾಮಿದ್ದೀವಮ್ಮ. ಖುಷಿಗೆ ಮಾತು ಏನ್ ಮಾತಾಡ್ಬೇಕು ಅಂತಾನೆ ಬರ್ತಾ ಇಲ್ಲ ನಂಗೆ. ಇಲ್ಲ. ಪುಟ್ಟ ಎಲ್ಲಿದ್ದಾನೆ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಗ್ಲಿಲ್ಲಮ್ಮ. ಗೊತ್ತಾಗ್ಲಿಲ್ರ, ವಿಡಿಯೋ ನೋಡ್ಲಿಲ್ಲ ನೀವು? ಇಲ್ಲಮ್ಮ ನೋಡೇ ಇಲ್ಲ, ನಾನು ಸ್ವಲ್ಪ ಬಿಜಿ ಇದ್ದೀನಿ. ಬೇರೆ ಕಡೆ ಅದಲ್ಲಣ್ಣ, ಬಂದು ಹಾಂ ನಂದು ಇವಾಗ ಲೈವ್ ವಿಡಿಯೋ ನೋಡ್ಲಿಲ್ಲ ನೀವು ಲೈಕ್ ಕೊಡ್ಬೇಕಾದ್ರೆ. ನೋಡಿದ್ದೆಅಮ್ಮ, ಆದ್ರೆ ನನ್ಗೆ ಅಷ್ಟೊಂದು ಇದು ಮಾಡ್ಲಿಲ್ಲ. ಒಂದ್ ಸ್ವಲ್ಪ ನಾನು ಬಿಜಿ ಇದ್ದೆ ಅಯ್ಯೋ ಹಾಗಾಗಿ. ದೇವರೇ, ನೀವು ಮಿಸ್ ಮಾಡ್ಕೊಂಡ್ರಿ. ಒಳ್ಳೆ ಕ್ಯಾಪ್ಷನ್ ಇತ್ತು ಸಖತ್ತಾಗಿ, ನೀವು ಕ್ಯೂರಿಯಾಸಿಟಿಲಿ ಇರೋದು. ನಾನ್ ಹೌದಮ್ಮ. ನೋಡಿ ಅದಕ್ಕೆ ಲೈಕ್ ಕೊಟ್ರಿ ಅನ್ಕೊಂಡೆ. ಹೌದಮ್ಮ. ಅದೇ ಅಣ್ಣ, ಗೊತ್ತಾಗ್ಲಿಲ್ಲಮ್ಮ ಫೋನ್. ಉಡುಪಿಲಿದ್ದಾನೆ ವಿಜಯಣ್ಣ ಅವನು. ಹೌದಾ. ಹಾ. ಓಹೋ, ಉಡುಪಿಗೆ ಬಂದಿದ್ದಾನಾ? ಉಡುಪಿಗೆ ಹೋಗಿದ್ದಾನೆ. ನಮ್ಮ ಪೂರ್ಣಿಮಾ ತಂಗಿ ಬಂದರು, ವಿಜಯನ ಅಂತೇಳಿ. ಹಾ. ನಮಸ್ತೆ ಪೂರ್ಣಿಮಾ ತಂಗಿ. ಮತ್ತೆ ಹೇಳಿಮ್ಮ. ಮತ್ತೇನ ಬಿಸಿ ಇದ್ರಿ ಆದ್ರೂ ಪಾಪ. ಒಂದು ಕಾಪಿ ಎಲ್ಲ ಆಯ್ತಮ್ಮ. ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಅನಿಸುತ್ತೆ. ವಿಶಾಲ್ ತಮ್ಮ ನಮಸ್ತೆ ತಮ್ಮ. ಬೇಕೇ ಬೇಕು ವಿಜಯನ್ನ ಬೇಯಿಸ್ಬೇಕು. ಇಲ್ಲಮ್ಮ ಬೇಸಲ್ಲ ತೋರಿಸಲ್ಲ, ನಾನು ಬೇರೆ ಕಡೆ ಇದ್ದೀನಿ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನಿಮ್ಮ ಜೊತೆ ನೆಕ್ಸ್ಟ್ ಟೈಮ್ ಫೇಸ್ ಲೈವ್ ಮಾಡ್ತೀನಿ. ಬೇರೆ ಕಡೆ ಇದ್ದೀನಮ್ಮ. ಅಣ್ಣ ಅಕ್ಕ ಮನೇಲಿ ಇದ್ದೀನಿ ಅಂತ ವಿಶಾಲ್ ಹೇಳ್ತಾ ಇದ್ದಾನೆ. ಗೊತ್ತಾಯ್ತಮ್ಮ, ನನ್ಗೆ ಗೊತ್ತಾಯ್ತು. ಆದ್ರೆ ಉಡುಪಿಲಿ ಇದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ಪೂರ್ಣಿಮಾ ತಂಗಿ ಮತ್ತೆ ವಿಶಾಲ್ ತಮ್ಮ ಇದ್ದಾರೆ ಅಂತ ಗೊತ್ತಾಯ್ತು ನನಗೆ ಅಷ್ಟೇ. ಉಡುಪಿಲಿ ಅವ್ರ ಮನೇಲೇ ಇದ್ದೇನ್ರಿ. ಹಾ, ಬಹುಶಃ ಅಕಸ್ಮಾತ್ ಎಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಂಡೆ. ಹಾ ಇಲ್ಲ ಇಲ್ಲ. ಅದಕ್ಕೆ ಅದು ವಿಶಾಲ್ ತಮ್ಮ ತೋರಿಸ್ತಾ ಇದ್ದ, ಅದು ಮೆಟ್ಲು ತೋರಿಸ್ತಾ ಇದ್ದ. ಹಾ. ಅನಿಸಿತ್ತು, ಒಂದ್ ಸ್ವಲ್ಪ ನನ್ಗೂ ಸಂಶಯ ಬತ್ತು. ಆದ್ರೆ ಇಲ್ಲ, ಇಷ್ಟು ಜಲ್ದಿ ಆ ಕಡೆ ಯಾಕೆ ಬರ್ತಾನಂತೆ ನನ್ಗೊಂದು ಸ್ವಲ್ಪ ಕನ್ಫರ್ಮ್ ಅದೇ ಆಗಲಿಲ್ಲ. ಅದೇ. ಈಗ ನೀವು ಹೇಳಿದ್ಮೇಲೆ ಹ್ಮ್. ಗೊತ್ತಾಯ್ತು.